ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಒಬಿಸಿ ಅಡಿಯಲ್ಲಿ ಮುಸ್ಲಿಮರಿಗೆ ಇದ್ದಂತ 4% ಮೀಸಲಾತಿಯನ್ನ ಕ್ಯಾನ್ಸಲ್ ಮಾಡಿ ಅದನ್ನ ಒಕ್ಕಲಿಗರು ಹಾಗೇನೆ ಲಿಂಗಾಯತರಿಗೆ ತಲಾ 2% ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ಶಿಫಾರಸನ್ನ ಮಾಡಿತ್ತಲ್ಲ, ಅದು ಘೋಷಣೆ ಅಷ್ಟೇ, ನೋಟಿಫಿಕೇಶನ್ ಅನ್ನ ನಾವು ಹೊರಡಿಸಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರ ಹೇಳಿಕೆಯನ್ನ ಕೊಟ್ಟಿದೆ. ಮುಸ್ಲಿಮರ 2B ರದ್ದತಿ ವಿಚಾರ ಸಂಬಂಧ ಕೋರ್ಟ್ನ ಮುಂದೆ ಸರ್ಕಾರದ ವಾದ ಇದು. ಮುಸ್ಲಿಮರ ಮೀಸಲಾತಿ ತೆರವಿನ ವಿರುದ್ಧದ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ತನ್ನ ವಾದವನ್ನ ಮಂಡನೆ ಮಾಡಿದೆ. ಇನ್ನು ಸರ್ಕಾರದ ಆದೇಶದ ವಿರುದ್ಧವಾಗಿ ಹಲವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಕರ್ನಾಟಕದಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನ ತೆರವು ಮಾಡಿದೆ ಸರ್ಕಾರ, ಅದನ್ನ ಬೇರೆ ಸಮುದಾಯದವರಿಗೆ ಕೊಟ್ಟಿದ್ದಾರೆ ಅನ್ನೋ ಆಕ್ಷೇಪ ವ್ಯಕ್ತವಾಗಿತ್ತು. ಒಬಿಸಿ ಕೋಟಾದಲ್ಲಿ ಮುಸ್ಲಿಮರಿಗೆ ಕರ್ನಾಟಕದಲ್ಲಿ 4% ಮೀಸಲಾತಿ ಇತ್ತು, ಅದನ್ನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ತೆರವುಗೊಳಿಸಿತು, ಆ ನಿರ್ಧಾರವನ್ನು ಕೈಗೊಂಡಿತು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗಲಾಗಿತ್ತು. ಈ ಹಿಂದೆನೂ ಅಷ್ಟೇ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಇದು ತರ್ಕಬದ್ಧವಲ್ಲದ ಗ್ರಹಿಕೆ ಆಧಾರದಲ್ಲಿ ನಡೆದಿರುವಂತ ಒಂದು ನಿರ್ಧಾರ ಆಗಿದೆ, ಈ ನಿರ್ಧಾರನೇ ದೋಷಪೂರಿತವಾಗಿದೆ ಅಂತೆಲ್ಲ ತನ್ನ ಒಂದು ನಿಲುವನ್ನ ವ್ಯಕ್ತಪಡಿಸಿತ್ತು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್. ಈಗ ಮೇ 9ನೇ ತಾರೀಕು ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮತ್ತೆ ಮುಂದೂಡಿಕೆ ಮಾಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಔಟ್ಪುಟ್ ಹೆಡ್ ಮಧು. ಲಾಸ್ಟ್ ಟೈಮೇ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಕೋರ್ಟ್ ಹೇಳಿತ್ತು ಈ ನಿರ್ಧಾರನೇ ದೋಷಪೂರಿತ ಆಗಿದೆ ಅಂತ ಹೇಳಿ. ಇನ್ನೊಂದು ಕಡೆ ಸರ್ಕಾರಕ್ಕಿರುವಂತ ಆತಂಕ, ಎಲೆಕ್ಷನ್ ಟೈಮ್ ನಲ್ಲಿ ಕೋರ್ಟ್ ಏನಾದ್ರೂ ನಿರ್ಧಾರ ಪ್ರಕಟ ಮಾಡಿಬಿಟ್ರೆ, ತೀರ್ಪನ್ನ ಕೊಟ್ಬಿಟ್ರೆ ಅದು ಮತಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಹಾಗಾಗಿ ಈಗಲೇ ವಿಚಾರಣೆ ಬೇಡ ಅಂತ ಹೇಳಿ, ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತಿನ ವಾದ ಪ್ರತಿವಾದವನ್ನ ಗಮನಿಸ್ತಾ ಹೋಗೋದಾದ್ರೆ ಮಧು. ಎಕ್ಸಾಕ್ಟ್ಲಿ ಶರ್ಮಿತಾ, ಕಳೆದ ವಿಚಾರಣೆ ಹಂತದಲ್ಲೇ ಈ ಒಂದು ಏನು ಪ್ರಸ್ತಾಪವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಅಂದ್ರೆ ಈ ಒಂದು ಆದೇಶವನ್ನೇ ಒಂದು ರದ್ದು ಮಾಡುವಂತ ಪ್ರಯತ್ನವನ್ನ ಏನು ಸುಪ್ರೀಂ ಕೋರ್ಟ್ ಮುಂದಾದಾಗ ಸರ್ಕಾರದ ಪರವಾಗಿ ವಾದ ಮಾಡಿದಂತ ರೋಟಗಿ ಅವರು ಹೇಳಿದ್ರು, ಇದಕ್ಕೆ ತನ್ನದೇ ಆದಂತ ಒಂದು ತರ್ಕಬದ್ಧವಾದ ಲೆಕ್ಕಾಚಾರದಲ್ಲಿ ಮಾಹಿತಿ ಅಂಕಿಅಂಶಗಳ ಆಧಾರದಲ್ಲಿ ನಾವಿದನ್ನ ಏನು ಸರ್ಕಾರ ಇದನ್ನು ನಿರ್ಧಾರ ಮಾಡಿದೆ, ಅದನ್ನ ಪೂರಕವಾಗಿ ಏನು ಮಾಹಿತಿಯನ್ನ ಕೊಡ್ಲಿಕ್ಕೆ ಅಥವಾ ಅದಕ್ಕೆ ಬೇಕಿರುವಂತ ಒಂದು ಏನು ದಾಖಲೆಗಳನ್ನ ಕೊಡ್ಲಿಕ್ಕೆ ಸಮಯಾವಕಾಶ ಬೇಕು ಅಂತ ಒಂದು ವಾರಗಳ ಸಮಯಾವಕಾಶವನ್ನು ತೆಗೆದುಕೊಂಡಿತ್ತು. ಆದರೆ ಬಹುಶಃ ಆ ಒಂದು ಪೂರಕವಾದಂತಹ ದಾಖಲಾತಿಗಳು ಅಥವಾ ಅಂಕಿಅಂಶಗಳು ಅದಕ್ಕೆ ಬೇಕಿರುವಂತ ಒಂದು ನಿಷ್ಕರ್ಷಗಳು ಒಂದು ನಿರ್ಧಾರದ ಹಿನ್ನೆಲೆಯನ್ನ ಕೊಡ್ಲಿಕ್ಕೆ ಬಹುಶಃ ಈ ಒಂದು ವಿಚಾರಣೆಯ ಇವತ್ತಿನ ವಿಚಾರಣೆಯಲ್ಲೂ ಕೂಡ ಸರ್ಕಾರ ಏನು ಸಕ್ಸಸ್ ಆಗಿಲ್ಲ ಅಂತ ಕಾಣಿಸ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಪರವಾಗಿ ತುಷಾರ್ ಮೆಹ್ತಾ ಅವರು ಹೇಳಿರುವಂತದ್ದು, ನಾವು ಯಾವುದೇ ನೋಟಿಫಿಕೇಶನ್ ಅಂದ್ರೆ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳುವ ಮೂಲಕ ಈ ಒಂದು ಆದೇಶ ಬರೀ ಘೋಷಣೆಗಷ್ಟೇ ಸೀಮಿತ ಆಯ್ತಾ ಅನ್ನುವಂತ ಒಂದು ಅಂಶವೂ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ತುರ್ತಾಗಿ ಎಲೆಕ್ಷನ್ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ತನ್ನದೇ ಆದ ರಾಜಕೀಯ ಕಾರಣಗಳಿಗೆ ಮತ್ತು ತನ್ನದೇ ಆದ ಒಂದು ಲೆಕ್ಕಾಚಾರಗಳಲ್ಲಿ ಸರ್ಕಾರ ಈ ಒಂದು ಮೀಸಲಾತಿ ನಿರ್ಧಾರವನ್ನ ಘೋಷಣೆಯನ್ನ ಮಾಡಿದೆ ಅನ್ನುವಂತ ಒಂದು ವಾದವನ್ನ ಪ್ರತಿಪಕ್ಷಗಳು ಅಪವಾದವನ್ನ ಅಥವಾ ಆರೋಪವನ್ನ ಪ್ರತಿಪಕ್ಷಗಳು ಮಾಡ್ತಾ ಇದ್ವು. ಆ ಒಂದು ವಾದಕ್ಕೆ ಪೂರಕವಾಗಿ ಇಲ್ಲಿ ಆಗ್ತಿರುವಂತಹ ನಡೆಗಳು ಮತ್ತು ಈಗಾಗಲೇ ಏನು ಪ್ರಶ್ನೆಯನ್ನ ಮಾಡಿದ್ರು, ಮುಸ್ಲಿಮರ ಮೀಸಲಾತಿಯ ರದ್ದತಿಯನ್ನು ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡುವಲ್ಲಿ ಸರ್ಕಾರ ಸದ್ಯಕ್ಕೆ ವಿಫಲ ಆದಂತೆ ಕಾಣಿಸ್ತಾ ಇದೆ. ಮತ್ತೆ ವಿಚಾರಣೆ ಮುಂದಕ್ಕೆ ಹೋಗಿದೆ. ಆದ್ರೆ ಇಲ್ಲಿ ಯಾವ ಅಂಶಗಳ ಆಧಾರದಲ್ಲಿ ನೀವು ಇದನ್ನ ಏನೋ ರದ್ದತಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ, ನೀವು ಏನು ಅವರಿಗೆ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಟ್ಟಿರುವಂತದ್ದೇ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಮತ್ತು ಮುಖ್ಯ ಭೂಮಿಕೆಗೆ ಬಂದಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಏನು ದೇವರಾಜ್ ಅರಸು ಅವರ ಏನು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಚನೆಯಾದ ಹಿಂದುಳಿದ ವರ್ಗಗಳ ಆಯೋಗ ಇರಬಹುದು ಅಥವಾ 95ರಲ್ಲಿ ದೇವೇಗೌಡರ ಸರ್ಕಾರದ ಸಂದರ್ಭದಲ್ಲೂ ಕೂಡ ಏನು ನಿರ್ಧಾರವನ್ನು ಪ್ರಕಟ ಮಾಡಲಾಯಿತು ಎಲ್ಲ ಅಂಶಗಳ ಆಧಾರದಲ್ಲಿ. ಜೊತೆಗೆ ಇದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ. ಮೈಸೂರು ಸಂಸ್ಥಾನದ ಆ ಕಾಲದಿಂದಲೇ ಇದಕ್ಕೆ 100 ವರ್ಷಗಳ ಇತಿಹಾಸ ಇರುವಂತದ್ದು. ಮೀಸಲಾತಿ ಅಂತ ಬಂದಾಗ ಮೀಸಲಾತಿಯಲ್ಲಿ ಮುಸ್ಲಿಮರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರುವಂತಹ, ಸಾಮಾಜಿಕವಾಗಿ ಮುಖ್ಯ ಭೂಮಿಕೆ ಬರದಂತಹ ಒಂದು ವರ್ಗವಾಗಿ ಪರಿಗಣಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದಕ್ಕೊಂದು ಇತಿಹಾಸ ಇದೆ ಮುಸ್ಲಿಮರ ಒಂದು ಏನು ಮೀಸಲಾತಿಗೆ. ಹೀಗಾಗಿ ಇದನ್ನ ರದ್ದು ಮಾಡುವಂತ ಸರ್ಕಾರದ ಕ್ರಮಕ್ಕೆ ಯಾವುದೇ ತರ್ಕ ಮತ್ತು ಮೂಲಾಧಾರಗಳಿಲ್ಲ ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಅರ್ಜಿದಾರರು ವಾದ ಮಾಡಿದ್ರು. ಆ ವಾದವನ್ನು ಪುರಸ್ಕರಿಸಿದಂತ ಸುಪ್ರೀಂ ಕೋರ್ಟ್ ಸೂಕ್ತ ದಾಖಲಾತಿಗಳನ್ನ ಹಿನ್ನೆಲೆಯನ್ನ ಕೇಳಿತ್ತು. ಆದ್ರೆ ಆ ಹಿನ್ನೆಲೆಯನ್ನು ಕೊಡುವಲ್ಲಿ ಸರ್ಕಾರದ ಅಟಾರ್ನಿ ಜನರಲ್ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಸಮಯಾವಕಾಶವನ್ನು ತೆಗೆದುಕೊಂಡಂತಿದೆ ಮತ್ತು ಮುಂದುವರಿದು ವಿಚಾರಣೆಯನ್ನ ಮುಂದಕ್ಕೆ ಹಾಕಲಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಮಧು. ಈ ಕ್ಷಣದ ಅಪ್ಡೇಟ್ಸ್ಗೆ
ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತೆ ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ಪಣವನ್ನ ತೊಟ್ಟಿದ್ದಾರೆ. ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಈಗ ಹುಬ್ಬಳ್ಳಿ, ಧಾರವಾಡ, ಪಶ್ಚಿಮ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಸಿಎಂ ಬೊಮ್ಮಾಯಿಗೆ ಬಿಜೆಪಿ ಅಭ್ಯರ್ಥಿ ಅರವಿಂದ್ ಬೆಲ್ಲ ಸೇರಿದಂತೆ ಹಲವು ಸ್ಥಳೀಯ ನಾಯಕರು ಸಾಥನ್ನ ಕೊಟ್ಟಿದ್ದಾರೆ. ಸಿಕ್ಕಿದೆ ಉಚಿತ ಕರೆಂಟು ಮತ್ತು ಮನೆಗಳಿಗೆ 2 ಲಕ್ಷ ರೂಪಾಯಿ ಹೋಗಿ ಒಬ್ಬ ಒಳ್ಳೆಯ ಜನಸೇವಕನನ್ನು ಆಯ್ಕೆ ಮಾಡುವಂತಹ ಅವಕಾಶ ತಮ್ಮದಿದೆ. ಒಬ್ಬ ಸಜ್ಜನ ರಾಜಕಾರಣಿ, ಯಶಸ್ವಿ ಉದ್ಯಮಿ, ನಮ್ಮ ಹಿರಿಯ ಚಂದ್ರಕಾಂತಣ್ಣ ಬೆಲ್ಲದವರ ಸುಪುತ್ರರು. ಅವರು ಕೂಡ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದವರು. ಇಲ್ಲೆಲ್ಲ ಹಿರಿಯರಿದ್ದಾರೆ, ಅವ್ರ ಜೊತೆಗೆಲ್ಲ ಕೆಲಸ ಮಾಡಿದವರು. ಆದ್ದರಿಂದ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಈ ಕಾಂಗ್ರೆಸ್ ಪಕ್ಷ ಏನೈತಿ, ಇದು ರಾಜ್ಯಕ್ಕೆ ಇರುವಂತಹ ಒಂದು ಅನಿಷ್ಟ, ಒಂದು ಶಾಪ. ಅವ್ರು 5 ವರ್ಷ ಇದ್ರು, ಆ ಭಾಗ್ಯ ಈ ಭಾಗ್ಯ, ಯಾವ್ದಾರ ಭಾಗ್ಯ ಬಂದಿತ್ತಲ್ಪ ನಿಮ್ಗೆ? ಎಲ್ಲ ಬರೀ ದೌರ್ಭಾಗ್ಯ. ಅವ್ರು ಬಂದಿರೋದೇ ನಮಗೆ ದೌರ್ಭಾಗ್ಯ. ಹೀಗಾಗಿ ಮತ್ತೊಮ್ಮೆ ದೌರ್ಭಾಗ್ಯ ಬರಬಾರ್ದು, ಈ ರಾಜ್ಯಕ್ಕೆ ಮತ್ತೊಮ್ಮೆ ದೌರ್ಭಾಗ್ಯ ಬರಬಾರ್ದು ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಮತವನ್ನು ಹಾಕಿಸ್ಬೇಕು. ಕಾಂಗ್ರೆಸ್ನವರು ಬಸವಣ್ಣನ ಮೇಲೆ ಬಹಳ ಪ್ರೀತಿ. ರಾಹುಲ್ ಗಾಂಧಿ ಬಂದು ಕೂಡಲ ಸಂಗಮದಲ್ಲಿ ಎಷ್ಟು ದಿವಸ ಅವ್ರು ಬರೋದು ನೆನಪಾಗಿರಲಿಲ್ಲ ಅವ್ರಿಗೆ. ಎಷ್ಟು ದಿವಸ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕಾಂಗ್ರೆಸ್ ಕಾಲದಲ್ಲಿ. ಸಿದ್ದರಾಮಣ್ಣ ಮುಖ್ಯಮಂತ್ರಿ ಇದ್ದಾಗ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾರಾದರೂ ಬಂದ್ರ? ರಾಹುಲ್ ಗಾಂಧಿ ಬಂದ ಇಲ್ಲಿ ಬಂದು ಏನಾದ್ರು ಪರಿಹಾರ ಕೊಟ್ನ? ಏನೂ ಕೊಡಲಿಲ್ಲ. ನಾವು ನವೂರಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ನಾವು ಬಂದು ಮಾತಾಡಿಸಿ ನಮ್ಮ ಹಾಲುಮತ ಸಮಾಜದ ಮಂತನ ಪರಿಹಾರ ಕೊಟ್ಟು ಇಲ್ಲಿ ಸುತ್ತಗಟ್ಟೆ ನಾನು ಬಂದು ಪರಿಹಾರ ಕೊಟ್ಟೆ. ರೈತರ ಜೊತೆ ಇರೋರು ನಾವು. ನಮಗೆ ಅಧಿಕಾರ ಇರಲಿಲ್ಲ ಅವಾಗ. ಅಧಿಕಾರ ಇಲ್ಲಿದ್ರು ಬಂದು ರೈತರ ಸೇವೆಯನ್ನು ಮಾಡಿದ್ವಿ. ಇವ್ರ ಅಧಿಕಾರ ಇತ್ತು 5 ವರ್ಷ. ಬರೋರು ಫೋನ್ ಮಾಡಿ ಹೇಳಿದ್ರೆ ಕೊಡ್ಬೋದಾಗಿತ್ತು, ಕೊಡ್ಲಿಲ್ಲ. ಒಬ್ಬ ಒಳ್ಳೆಯ ಜನಸೇವಕನನ್ನು ಆಯ್ಕೆ ಮಾಡುವಂತಹ ಅವಕಾಶ ತಮ್ಮದಿದೆ. ಒಬ್ಬ ಸಜ್ಜನ ರಾಜಕಾರಣಿ, ಯಶಸ್ವಿ. ಬಾಗಲಕೋಟೆಗೆ ಅಮಿತ್ ಶಾ ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹೆಲಿಕಾಪ್ಟರ್ ಮೂಲಕ ಬಿಜೆಪಿ ಚಾಣಕ್ಯ ಆಗಮಿಸ್ತಾ ಇದ್ದಾರೆ. ಅಮಿತ್ ಶಾ ಸ್ವಾಗತಕ್ಕೆ ಸ್ಥಳೀಯ ನಾಯಕರು ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನು ಗೋವಿಂದ ಕಾರಜೋಳ, ಮುರುಗೇಶ್ ನಿರಾಣಿ, ಹಾಗೆಯೇ ಪಿಸಿ ಗದ್ದಿಗೌಡರ್, ಬಿಜೆಪಿ ಅಭ್ಯರ್ಥಿ ಸಿದ್ದು ಸವದಿ ಮತ್ತಿತರರು ಕೂಡ ಅಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ತೇರದಾಳದಲ್ಲಿ ಬೃಹತ್ ರೋಡ್ ಶೋ ಅನ್ನ ಅಮಿತ್ ಶಾ ಅವರು ನಡೆಸ್ತಾರೆ. ಈ ಮುಖಾಂತರ ಅಲ್ಲಿರುವಂತಹ ಒಂದಿಷ್ಟು ಭಿನ್ನಮತದ ಶಮನಕ್ಕೂ ಕೂಡ ಅಮಿತ್ ಶಾ ಅವರು ಮದ್ದನ್ನ ಅರಿಯುತ್ತಾರೆ. ಒಂದಿಷ್ಟು ಟಿಪ್ಸ್ ಅನ್ನು ಕೂಡ ಆ ಭಾಗದ ನಾಯಕರಿಗೆ ಬಿಜೆಪಿಯನ್ನ ಮತ್ತೆ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಕೊಡ್ತಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಮಿತ್ ಶಾ ಅವರು ಬಾಗಲಕೋಟೆಗೆ ಬರ್ತಾರೆ. ತೇರದಾಳದಲ್ಲಿ ಬೃಹತ್ ರೋಡ್ ಶೋ ಅನ್ನು ನಡೆಸ್ತಾರೆ. ಇನ್ಫ್ಯಾಕ್ಟ್ ಹಂಗ್ ನೋಡೋಕೋದ್ರೆ ಬಿಜೆಪಿಯಲ್ಲಿ ಅಲ್ಲಿ ಸ್ವಲ್ಪ ಅಸಮಾಧಾನ ಇರೋದು, ನೇಕಾರ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಒಂದಿಷ್ಟು ಬಂಡಾಯ ಕೂಡ ಏಳಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಸ್ವಾಮೀಜಿ ಒಬ್ರು ಬಂಡಾಯ ಎದ್ದಿದ್ರು, ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿ ಉಳಿದಿದ್ರು. ಆದ್ರೆ ಅಮಿತ್ ಶಾ ಅವರು ಇವತ್ತು ಆಗಮಿಸುವಂತ ಹಿನ್ನೆಲೆಯಲ್ಲಿ ನಿನ್ನೆನೆ ಬಿಜೆಪಿ ನಾಯಕರು ಅಲ್ಲಿ ಮಾತಾಡಿ ಗುರೂಜಿ ಹತ್ರ, ಶ್ರೀಗಳ ಹತ್ರ ಅವರ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅದರಿಂದ ಎಫೆಕ್ಟ್ ಆಗುವುದನ್ನು ಅರಿತು ಅಮಿತ್ ಶಾ ಬರೋದಕ್ಕೂ ಮುಂಚಿತವಾಗಿಯೇ ಆ ನಾಮಪತ್ರವನ್ನ ವಾಪಸ್ ತಗೊಳ್ಳೋ ರೀತಿಯಲ್ಲಿ ಮನವೊಲಿಕೆಯನ್ನ ಮಾಡಿದ್ದಾರೆ. ಇನ್ನೇನು ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿ ಪಕ್ಷವನ್ನ ಬಿಟ್ಟು ಜಗದೀಶ್ ಶೆಟ್ಟರ್ ಹಾಗೇನೆ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಜಾಯಿನ್ ಆಯ್ತ್ರಲ್ಲ, ಅವ್ರನ್ನ ಹೇಗಾದ್ರೂ ಮಾಡಿ ಮಣಿಸ್ಬೇಕು ಅಂತ ಹೇಳಿ ಬಿಜೆಪಿ ಮತ್ತೆ RSS ರಣತಂತ್ರವನ್ನ ರೂಪಿಸಿದೆ. ಈಗ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಸಭೆ ಮೇಲೆ ಸಭೆಯನ್ನ ಮಾಡಿದ್ದಾರೆ. ಆ ಭಾಗದ ನಾಯಕರ ಜೊತೆಯಲ್ಲಿ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಇನ್ನು ಈ ಮಾತುಕತೆಯಲ್ಲಿ ಚರ್ಚೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೇನೆ ಪ್ರಹ್ಲಾದ್ ಜೋಶಿ, ಅರವಿಂದ್ ಬೆಲ್ಲದ್ ಪಾಲ್ಗೊಂಡಿದ್ರು. ಶೆಟ್ಟರನ್ನ ಸೋಲಿಸೋ ಕಾರ್ಯತಂತ್ರಗಳ ಬಗ್ಗೆ ಪ್ರಮುಖವಾಗಿ ಅಮಿತ್ ಶಾ ಅವರು ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನೊಂದು ಕಡೆ ಇದೇ ವಿಷಯವಾಗಿ ಬೆಂಗಳೂರಲ್ಲೂ ಕೂಡ ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದಾರೆ BL ಸಂತೋಷ್. ನಾಳೆಯೇ ಜಗದೀಶ್ ಶೆಟ್ಟರ್ ಹಾಗೇನೆ ಸವದಿ ಅಖಾಡಕ್ಕೆ ಯಡಿಯೂರಪ್ಪನವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಯಡಿಯೂರಪ್ಪ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನ ನಡೆಸ್ತಾರೆ. ಪ್ರಚಾರ ಕಾರ್ಯತಂತ್ರಗಳ ಬಗ್ಗೆ ಯಡಿಯೂರಪ್ಪ ಹಾಗೇನೆ BL ಸಂತೋಷ್
ಮಾತುಕತೆಯನ್ನ ನಡೆಸಿದ್ದಾರೆ ಬೆಂಗಳೂರಲ್ಲಿ ಭೇಟಿಯಾದಂತ ಸಂದರ್ಭದಲ್ಲಿ ಅಂತ ಗೊತ್ತಾಗಿದೆ. ಇಲ್ಲಿ ಹಲವಾರು ಸಲಹೆಗಳನ್ನ ಮತ್ತೆ ಒಂದಿಷ್ಟು ರಣತಂತ್ರಗಳನ್ನ ಪರಸ್ಪರ ನಾಯಕರು ಶೇರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಹೈಕಮಾಂಡ್ನ ನಾಯಕರು ಕೂಡ ಯಡಿಯೂರಪ್ಪ ಅವರನ್ನ ಖುದ್ದಾಗಿ ಎರಡೂ ಕಡೆ, ಒಂದ್ ಕಡೆ ಸವದಿಯನ್ನ ಮಣಿಸೋದಕ್ಕೆ, ಇನ್ನೊಂದ್ ಕಡೆ ಶೆಟ್ಟರನ್ನ ಮಣಿಸೋದಕ್ಕೆ ನೀವೇ ಹೋಗಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿ ಅಂತ ಹೇಳಿರಬಹುದು. ಹಾಗಾಗಿ ಆ ಕಾರ್ಯತಂತ್ರಗಳ ಬಗ್ಗೆ ಪ್ರಮುಖವಾಗಿ BL ಸಂತೋಷ್ ಅವರು ಯಡಿಯೂರಪ್ಪ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಶೆಟ್ಟರ್ ಮತ್ತೆ ಲಕ್ಷ್ಮಣ್ ಸವದಿಯನ್ನ ಶತಾಯಗತಾಯ ಸೋಲಿಸಲೇಬೇಕು ಅಂತ ಹೇಳಿ ಬಿಜೆಪಿ ಮತ್ತೆ RSS ಪ್ರಮುಖವಾಗಿ ಪ್ಲಾನ್ ಅನ್ನ ಮಾಡಿರೋದು. ಈ ಕಾರ್ಯತಂತ್ರಗಳ ಮಧ್ಯದಲ್ಲಿ ಯಡಿಯೂರಪ್ಪ ಅವರ ಒಂದು ಪ್ರಚಾರ ಕಾರ್ಯ ಬಿಜೆಪಿಯ ಕೈ ಯಾವ ತರ ಹಿಡಿಬಹುದು? ಶರ್ಮಿತಾ ಶೆಟ್ಟಿ, ಜಗದೀಶ್ ಶೆಟ್ಟರ್ ಆರೋಪ ಮಾಡಿರುವಂತೂ ಒಬ್ಬ ಲಿಂಗಾಯತ ನಾಯಕರ ಬಗ್ಗೆ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅಲ್ಲ, ಅಮಿತ್ ಶಾ ಅವರ ಬಗ್ಗೆ ಅಲ್ಲ. ಅವರು ಆರೋಪ ಮಾಡಿರುವಂತೂ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ. BL ಸಂತೋಷ್ ಅವರ ಕುತಂತ್ರಕ್ಕೆ ನಾನು ಬಲಿಯಾದೆ ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ಲಿಂಗಾಯತ ವರ್ಸಸ್ ಬ್ರಾಹ್ಮಣ, ಅಂದ್ರೆ ಬ್ರಾಹ್ಮಣ ಸಮುದಾಯದವರು ಅದು ಕೂಡ ಸಂತೋಷ್ ಲಿಂಗಾಯತ ನಾಯಕರುಗಳನ್ನ ಒಬ್ಬರನ್ನಾಗಿ ತುಳಿತಿದ್ದಾರೆ ಎಂಬ ಸಂದೇಶವನ್ನ ರವಾನೆ ಮಾಡಿದ್ರು. ಹಾಗಾಗಿ BL ಸಂತೋಷ್ ಇಮೇಜ್ ಕೂಡ ಇದೊಂದಷ್ಟು ಡ್ಯಾಮೇಜ್ ಆಯ್ತು. ಮತ್ತು ಸಂಘ ಪರಿವಾರದಿಂದ ಬಂದಂತ ಜಗದೀಶ್ ಶೆಟ್ಟರ್ ಅವರು ಒಂದು ಸೈದ್ಧಾಂತಿಕ ವಿರುದ್ಧವಾಗಿರ್ತಕ್ಕಂಥ ಒಂದು ಪಕ್ಷಕ್ಕೆ ಹೋಗುವ ಮುಖಾಂತರ ಯಾವ ಸಾವರ್ಕರ್ನ ಜಗದೀಶ್ ಶೆಟ್ಟರ್ ಸಮರ್ಥನೆ ಮಾಡ್ಕೊಳ್ತಿದ್ರು, ಇದೀಗ ಯಾವ ಸಾವರ್ಕರ್ನ ವಿರೋಧ ಮಾಡ್ತಿರೋ ಅಂತ ಪಕ್ಷಕ್ಕೆ ಹೋಗಿರುವಂತದ್ದು, ಯಾವ ಟಿಪ್ಪುವನ್ನ ಸಮರ್ಥನೆ ಮಾಡ್ಕೊಳ್ತಿದ್ರು ಅಂತ ಪಕ್ಷಕ್ಕೆ ಹೋಗಿರುವಂತದ್ದು. ಇದು ಎಲ್ಲೊಂದ್ ಕಡೆ ಸಂಘ ಪರಿವಾರ BL ಸಂತೋಷ್ ಅವರಿಗೆ ವೈಯಕ್ತಿಕವಾಗಿ ಬಹಳಷ್ಟು ಇದು ಇಮೇಜ್ಗೆ ಡ್ಯಾಮೇಜ್ ಆಗಿರುವಂತದ್ದು. ಅಲ್ಲದೆ ಭಾರತೀಯ ಜನತಾ ಪಕ್ಷ ಕೂಡ ಇದೆಲ್ಲೊಂದ್ ಕಡೆ ಅತಿ ದೊಡ್ಡ ಈ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಏನು ಮರ್ಮಾಘಾತ ಅಂತ ಹೇಳಿದ್ರೆ ತಪ್ಪಾಗ್ಲತ್ತು. ಇದೇ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ಅವರ ನೆಲದಲ್ಲೇ ಸೋಲಿಸಬೇಕು. ಆ ಮುಖಾಂತರ ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ವ್ಯಕ್ತಿಗಿಂತಲೂ ಪಕ್ಷ ನಿಷ್ಠೆ ಮುಖ್ಯ ಅನ್ನೋ ಮುಖಾಂತರ ಒಂದು ಸಂದೇಶ ರವಾನೆ ಮಾಡಬೇಕಾಗಿದೆ. ಹಾಗಾಗಿ BL ಸಂತೋಷ್ ಹೋಗಿ ಹುಬ್ಬಳ್ಳಿಯ ಸೆಂಟ್ರಲ್ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ ಜನ ಮತ ಕೊಡೋದಿಲ್ಲ. ಆದ್ರೆ ಯಡಿಯೂರಪ್ಪ ಎಂಬ ಅಸ್ತ್ರವನ್ನ ಪ್ರಯೋಗ ಮಾಡ್ತಿರುವಂತದ್ದು ಜಗದೀಶ್ ಶೆಟ್ಟರ್ ಅವರ ಲಿಂಗಾಯತ ಅಸ್ತ್ರಕ್ಕೆ ಮತ್ತೊಂದು ಪ್ರಬಲ ಲಿಂಗಾಯತ ಪ್ರತ್ಯಸ್ತ್ರವನ್ನ ಬಿಡುವ ಮುಖಾಂತರ BS ಯಡಿಯೂರಪ್ಪನಲ್ಲಿ ಪ್ರಚಾರ ಮಾಡಬೇಕು. ಮತ್ತು ಅಥಣಿಯಲ್ಲಿ ಕೂಡ ಲಕ್ಷ್ಮಣ್ ಸವದಿ ವಿರುದ್ಧ BS ಯಡಿಯೂರಪ್ಪ ಪ್ರಚಾರ ಮಾಡ್ಬೇಕಂತ ಹೇಳಿ ಈಗಾಗಲೇ BL ಸಂತೋಷ್ ಅವರು ಮನವಿ ಮಾಡುವಂತದ್ದು. ಇದೇ ಕಾರಣಕ್ಕಾಗಿ ನಾಳೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹುಬ್ಬಳ್ಳಿ ಸೆಂಟ್ರಲ್ ಮತ್ತು ಅಥಣಿಯಲ್ಲಿ ಕೂಡ ಪ್ರಚಾರ ಮಾಡ್ಲಿಕ್ಕೆ ತೀರ್ಮಾನ ಮಾಡುವಂತದ್ದು. ಇದರ ಬೆನ್ನಲ್ಲೇ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ಇವತ್ತು ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಜೊತೆ 1 ಗಂಟೆಗೆ ಹೆಚ್ಚು ಸಮಯ ಮಾತುಕತೆ ನಡೆಸಿದ್ರು. ಹುಬ್ಬಳ್ಳಿ ಸೆಂಟ್ರಲ್ ಮತ್ತು ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಅವರನ್ನು ಕಟ್ಟಿ ಹಾಕೋದು ಹೇಗೆ, ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಯಾವ ರೀತಿ ಗೆಲ್ಲಿಸಬೇಕು, ಮತ್ತು ಜಗದೀಶ್ ಶೆಟ್ಟರ್ ಪರವಾಗಿ ಇರ್ತಕ್ಕಂಥವ್ರು ಯಾರು, ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನಿಂತ್ಕೊಂಡು ಅನೇಕ ಕಾರ್ಯಕರ್ತರು ಮತ್ತು ನಾಯಕರುಗಳು ಜಗದೀಶ್ ಶೆಟ್ಟರ್ ಪರವಾಗಿ ಕೆಲಸ ಮಾಡ್ತಿದ್ದಾರ ಅಂತವ್ರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಬೇಕು. ಆ ಮುಖಾಂತರ ಜಗದೀಶ್ ಶೆಟ್ಟರ್ ಅವರನ್ನ ಅವರ ನೆಲದಲ್ಲೇ ಸೋಲಿಸುವ ಮುಖಾಂತರ ಇಲ್ಲಿ ಪಕ್ಷ ಅನ್ನೋದು ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ರವಾನೆ ಮಾಡಬೇಕು. ಉಸ್ತುವಾರಿಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ಅವರ ಕೋಟೆಗೆ ಇವತ್ತು ದಳಪತಿಗಳು ಲಗ್ಗೆ ಇಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಇವತ್ತು HDD ಹಾಗೇನೆ HDK ಮತಬೇಟೆಯನ್ನು ನಡೆಸ್ತಾರೆ. ಪಿರಿಯಾಪಟ್ಟಣ ಹಾಗೇನೆ KR ನಗರದಲ್ಲಿ ದೇವೇಗೌಡರು ಕ್ಯಾಂಪೇನ್ ನಲ್ಲಿ ಪಾಲ್ಗೊಳ್ತಾರೆ. ಚಾಮುಂಡಿ ದೇವಿ ದರ್ಶನ ಪಡೆದು HDK ರೋಡ್ ಶೋ ನಲ್ಲಿ ಪಾಲ್ಗೊಂಡಿದ್ದಾರೆ. ಮೈಸೂರಿನ 3 ಕ್ಷೇತ್ರಗಳಲ್ಲಿ HDK ರೋಡ್ ಶೋ ನಡೆಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ವರುಣಾ ಕ್ಷೇತ್ರದಲ್ಲಿ HDK ಪ್ರಚಾರ ಕಾರ್ಯವನ್ನು ಮಾಡ್ತಾರೆ. ಇನ್ನು ಸಿದ್ದರಾಮಯ್ಯ ವಿರುದ್ಧವಾಗಿ ಡಾಕ್ಟರ್ ಭಾರತಿ ಶಂಕರನ್ನ JDS ಕಣದಲ್ಲಿ ಇಳಿಸದೆ ಸಿದ್ದು ಆಪ್ತರನ್ನೇ ಟಾರ್ಗೆಟ್ ಮಾಡಿ ದಳಪತಿಗಳು ಮತ ಬೇಟೆಯಲ್ಲಿ ನಿರತರಾಗ್ತಾರೆ. ಸದ್ಯ ಆಸ್ಪತ್ರೆಯಿಂದ ನಿನ್ನೆಯಷ್ಟೇ ಡಿಸ್ಚಾರ್ಜ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೆ ಇವತ್ತು ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಧುಮುಕಿದ್ದಾರೆ. ವೆಲ್ಕಮ್ ಬ್ಯಾಕ್. ಯಾರೇ ಮೈಸೂರಿಗೆ ಬಂದರೂ ಸಿದ್ದರಾಮಯ್ಯ ಅವರನ್ನ ಮಣಿಸೋಕೆ ಆಗಲ್ಲ. ಬಿಜೆಪಿ ಕೇಂದ್ರ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಈ ರೀತಿಯಾಗಿ HC ಮಹದೇವಪ್ಪ ಅವರು. RSS ಮತ್ತು ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರ ಲಿಂಗಾಯತ ಹೇಳಿಕೆಯನ್ನ ಬೇರೆ ರೀತಿಯಲ್ಲಿ ತಿರುಚಲಾಗ್ತಾ ಇದೆ. ಏನೇ ಷಡ್ಯಂತ್ರ ಮಾಡಿದ್ರು ಕೂಡ ಸಿದ್ದು 50,000 ಅಂತರದಿಂದ ಗೆಲ್ತಾರೆ ಅಂತ ಹೇಳಿ ಮಹದೇವಪ್ಪ ಹೇಳಿದ್ದಾರೆ. ಮತದಾನಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತೆ ಮೈಸೂರು ಜಿಲ್ಲೆಗೆ ಇವತ್ತು ದಿಗ್ಗಜರುಗಳು ಆಗಮಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ AICCಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಮೈಸೂರಿನ T ನರಸೀಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಇದ್ರ ಬಗ್ಗೆ HC ಮಹದೇವಪ್ಪ ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ನಿಮ್ಮ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಹೇಗಿದೆ ಸಿದ್ಧತೆ ಹೇಳಿ? ಸಿದ್ಧತೆ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಂದು ದೊಡ್ಡ ಸಭೆ ಆಗುತ್ತೆ. ಪ್ರಿಯಾಂಕಾ ಗಾಂಧಿ ಅವರು ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಮತ್ತು
ಸ್ಟಾರ್ ಕ್ಯಾಂಪೇನರು ಬಂದು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಪರವಾಗಿ ಈ ಎರಡೂ ಜಿಲ್ಲೆಯ ಜನರಲ್ಲಿ ಮತದಾರರಲ್ಲಿ ಮನವಿ ಮಾಡ್ತಾರೆ. ಸೊ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರುತ್ತೆ. 10ನೇ ತಾರೀಕು ಮೇ ಚುನಾವಣೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಎರಡು ಜಿಲ್ಲೆಯಿಂದ ಆಯ್ಕೆ ಆಗಲಿಕ್ಕೆ. ಒಂದ್ ಕಡೆಯಿಂದ ಬಿಜೆಪಿ ಅವರು ಕೂಡ ಹೈಕಮಾಂಡ್ ಅಂತ ಏನ್ ಕರ್ಸ್ಕೋತಾರೆ, ಅವರು ವರುಣವನ್ನ ಟಾರ್ಗೆಟ್ ಮಾಡಿದ್ದಾರೆ ಬಿಜೆಪಿ ದಿಗ್ಗಜರು. ಅಂದ್ರೆ ಹೈಕಮಾಂಡ್ ಏನಿದೆ ಅವರೇ ಸ್ವತಃ ವರುಣಾಗ ಆಗಮಿಸಿ ಒಂದು ಸಿದ್ದರಾಮಯ್ಯನವ್ರನ್ನ ಮಣಿಸ್ಲಿಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡಿದ್ದಾರೆ ಅಂತ. ಯಾರೇ ಬಂದ್ರು ಏನೇ ಮಾಡಿದ್ರು ಸಿದ್ದರಾಮಯ್ಯನವ್ರನ್ನ ಮಣಿಸಕ್ಕೆ ಸಾಧ್ಯ ಇಲ್ಲ. 50,000ಕ್ಕೂ ಹೆಚ್ಚು ಮತದಿಂದ ಸಿದ್ದರಾಮಯ್ಯನವರು ವರ್ಣದಲ್ಲಿ ಗೆಲ್ತಾರೆ. ಸೊ ಇದು ಎಚ್ ಸಿ ಮಹದೇವಪ್ಪನವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.